ನಿನ್ನೆ ಜನಾರ್ದನ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಕೆಲ ಆರೋಪಗಳನ್ನು ಮಾಡಿದರು. ಇವತ್ತು ಅದಕ್ಕೆ ಜನಾರ್ದನ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆದೊಯ್ಯುವಂತ ಪ್ರಯತ್ನ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸೋದಕ್ಕೆ ಡಿಕೆಶಿ ಈ ಪ್ಲಾನ್ ಅನ್ನು ಮಾಡಿದ್ದಾರೆ. ರಾಮುಲು ಮೂಲಕ ಜಾರಕಿಹೊಳಿ ಅವರನ್ನ ತುಳಿಯುವಂತ ಪ್ರಯತ್ನ ಡಿಕೆಶಿ ಅವರದ್ದು ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಜನಾರ್ದನ್ ರೆಡ್ಡಿ. ಶ್ರೀರಾಮುಲು ಪಕ್ಷ ಬಿಟ್ಟು ಹೋಗೋದಾದ್ರೆ ಹೋಗಲಿ, ಆದರೆ ಶ್ರೀರಾಮುಲು ನನ್ನ ಮೇಲೆ ಆರೋಪ ಯಾಕೆ ಮಾಡ್ತಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನಿಸಿದ್ದಾರೆ. ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೆ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡ್ಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಲ್ಲ, ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ. ನಿನ್ ಮನಸ್ಸಿಗೆ ಏನ್ ತೋಚುತ್ತೆ, ಏನ್ ಅನ್ನುತ್ತೆ, ಇರ್ಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದ ಎಲ್ಲದನ್ನ ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು. ನಾನು ಕೊನೆಗೆ ಹೇಳುವುದಂದ್ರೆ ಇಷ್ಟೇ. ಶ್ರೀರಾಮುಲು ನಿನ್ನೆ ಒಂದಿಷ್ಟು ಗಂಭೀರ ಆರೋಪಗಳನ್ನ ಜನಾರ್ದನ್ ರೆಡ್ಡಿ ವಿರುದ್ಧ ಮಾಡಿದ್ರು. ಅಂದ್ರೆ ಜನಾರ್ದನ್ ರೆಡ್ಡಿ ನನ್ನ ವಿರುದ್ಧ ಚಾಡಿ ಹೇಳಿದ್ದಾರೆ ವರಿಷ್ಠರಿಗೆ ಅನ್ನೋದು ಶ್ರೀರಾಮುಲು ಅವರ ಆರೋಪ ಆಗಿತ್ತು. ಅದಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಜೊತೆಗಿನ ತಮ್ಮ ಸ್ನೇಹದ ಬಗ್ಗೆ ಮಾತನಾಡೋದರ ಜೊತೆಗೆ ಶ್ರೀರಾಮುಲು ಈ ರೀತಿ ಮಾತನಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಅದರ ಹಿಂದೆ ಡಿಕೆಶಿ ಅವರ ಪ್ರಚೋದನೆ ಇದೆ. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸೋದಕ್ಕೋಸ್ಕರ ಶ್ರೀರಾಮುಲು ಅವರನ್ನ ಬಳಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನನ್ನನ್ನ ವಿಲನ್ ಮಾಡ್ತಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಇನ್ನು ನೀವು ಪಾರ್ಟಿ ಬಿಟ್ಟು ಹೋಗ್ತೀರಿ ಅಂತಾದ್ರೆ ಹೋಗಿ, ಬಿಜೆಪಿ ಬಿಟ್ಟು ಹೋಗ್ತೀರಿ ಅಂತಾದ್ರೆ ಹೋಗಿ, ಅದು ನಿಮ್ಮ ವೈಯಕ್ತಿಕ ಆಯ್ಕೆ. ಆದರೆ ಆ ನೆಪದಲ್ಲಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ ಅಂತ ಜನಾರ್ದನ್ ರೆಡ್ಡಿ ತಮ್ಮ ಒಂದು ಕಾಲದ ಸ್ನೇಹಿತ ಶ್ರೀರಾಮುಲು ಅವರಿಗೆ ಕಿವಿಮಾತು ಹೇಳ್ತಾ ಇದ್ದಾರೆ. 40 ವರ್ಷದ ಸ್ನೇಹ ನಮ್ಮದು, ಆದರೆ ಈಗ ಶ್ರೀರಾಮುಲು ನನ್ನ ವಿರುದ್ಧವೇ ಸುಖಾಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶ್ರೀರಾಮುಲು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. ಉಸ್ತುವಾರಿಗಳಾದಂತ ಸನ್ಮಾನ್ಯ ರಾಧಾ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ, ಅಂದ್ರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿದ್ದಂತ ಕಣ್ಣುಗಳು ನೋಡಿದ್ರೆ, ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರು ಏನೋ ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯ್ಸನ್ ಮಾಡಿದ್ರು ಗೊತ್ತಿಲ್ಲ ಆಗ್ಲಿ. ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ, ಶ್ರೀರಾಮುಲು ಅವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು. ನಾನು ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ. ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ. ನಂತರ ಎಲ್ಲ ಉಳಿದಂತ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ. ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ 30 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ. ಇವತ್ತು ಕಳಂಕವನ್ನು ಹೊತ್ಕೊಂಡಂಗಾಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂತ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ನಾನು ತಿಳಿಸಿದ ನಂತರ ಕೂಡ ಅವ್ರು ಏನ್ ಹೇಳಿದ್ರು, ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ. ನೋಡಿ ಸರ್,
ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳ್ರಾಗ್ಲಿ, ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರಿಸ್ಕೊಳ್ಳಿಕ್ಕೆ ಕಾರಣ ಅನ್ನಂತ ಮಾತು ಇನ್ನು ಹೇಳಕ್ ಹೋಗ್ತಿದ್ರು, ಅದು ಸರಿಯಲ್ಲ ಅನ್ನಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ. ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕ ಇಲ್ಲಾರ್ದಂತೆ, ಯಾರೇ ಆರೋಪಣೆ ಮಾಡ್ಲಿ ಕಳಂಕ ಇಲ್ಲಾರ್ದಂತೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ದೀನಿ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ. ಹಂಗಾದ್ರೆ ನಾನು ನೇರವಾಗಿ, ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾ ಇದ್ದೀರಿ, ನನ್ನ ನೋವನ್ನು ಕೊಡ್ತಾ ಇದ್ರಿ. ಎಲೆಕ್ಷನ್ ದಲ್ಲಿ ಕೂಡ 2 ಬಾರಿ ಸೋತ್ ಹೋಗಿದ್ದೀನಿ ನಾನು, ಲೋಕಸಭೆ ಸೋತೀನಿ, ವಿಧಾನಸಭೆಗಳು ಸೋತ್ ಹೋಗಿನಿ. ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೀ ಹೇಳಕ್ ಹೋಗ್ಬೇಡ್ರಿ ದಯವಿಟ್ಟು. ಈ ರೀತಿ ಮಾಡೋದ್ರಿಂದ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಿದೆ, ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ. ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದಂತ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿ ಇದ್ರು, ಅಶೋಕ್ ಅವ್ರು ಇದ್ರು, ನಂತರ ನಮ್ಮ ಸದಾನಂದ ಗೌಡರು ಇದ್ರು, ನಂತರ ನಮ್ಗೆ ಸಿ.ಟಿ. ರವಿ ಅವ್ರು ಇದ್ರು. ಅವ್ರೆಲ್ಲಾರು ಸೇರಿ ರಾಮುಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿ, ಇಲ್ಲ ನಾನು ಎದ್ದೋಳಕ್ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸ್ಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನ ಮಾಡಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದ್ರೆ ನಾನು ತಪ್ಪಿಸನಾಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದೆ, ನಾನು ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ, ನಾನು ಕುಂತು ನಾನು ತಿಳಿಸಿದೆ, ಈ ರೀತಿ ಮಾತಾಡ್ಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು, ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ. ನಾನು ರಾಜ್ಯಾಧ್ಯಕ್ಷರೇ, ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು. ಯಾಕಂದ್ರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ, ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು. ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದಾರೆ ಅಂದ್ರೆ, ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನಂತ ಆರೋಪಣೆ ಮಾಡಂತ ಟೈಮಲ್ಲಿ ನನ್ನ ಪರವಾಗಿ ನೀನ್ ನಿಲ್ಲಬೇಕಾಯ್ತು. ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ, ನಾನು ನಿನ್ ಮುಖದ ಮೇಲೆ ಮಾತಾಡ್ತೀನಿ. ಹಿಂಗ ಅವ್ರು ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದ್ ಹೇಳಿದ ತಕ್ಷಣ ರಾಮುಲು ನಾನೇನ್ ಮಾಡ್ಲಿ, ನಾನೇನ್ ಮಾಡಕ್ ಆಗುತ್ತೆ ಅಂತ. ನೋಡಪ್ಪ, ನೀನೊಬ್ಬ ಅಧ್ಯಕ್ಷನಾಗಿ ನಿನ್ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು. ಅಂದ್ರೆ ನೀನ್ ರಕ್ಷಣೆಗೆ ಬರಲ್ಲ, ನಾನು ಏನು ಮಾಡ್ಲಿ ಅಂದ್ರೆ ನಾನು ಏನ್ ಮಾಡಕ್ ಆಗಲ್ಲ. ಆಯ್ತಪ್ಪ, ಅವ್ರು ಹೇಳಿದ್ದ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ, ಅವ್ರಿಗೆ ಲಾಸ್ಟ್ಗೆ ಇಲ್ಲಿ ಕನ್ವಿನ್ಸ್ ಮಾಡೋಂತ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಸದಾನಂದ ಗೌಡ್ರು ಎದ್ರು. ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರು ಅಂದ್ರೆ, ಸದಾನಂದ ಗೌಡ್ರು, ರಾಮುಲು ಅವರೇ, ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ. ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ. ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದ್ದೀನಿ. ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲೆಕ್ಟ್ ಮಾಡ್ಕೊಂಡ ನಂತರ ಇನ್ನ ವರದಿನ ಪಾರ್ಟಿಗೆ ಒಪ್ಸಿಲ್ಲ. ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಸಿಲ್ಲ. ಇನ್ನೊಂದು 2-3 ದಿನಗಳಲ್ಲಿ ಒಪ್ಪಿಸ್ತೀನಿ. ಅಷ್ಟು ಒಳಗಡೆನೆ ರಾಮುಲು ಅವರೇ ನೀವು ತಪ್ಪಿದಸ್ತರು, ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡ್ರು ಸಿಟ್ಟಾದ್ರು. ಸಿಟ್ಟಾದಂತ ಟೈಮಲ್ಲಿ ಇಲ್ಲ, ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು, ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನಂತ ಮಾತು ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಏನನ್ಸಿದಂದ್ರೆ, ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ, ನೋಡಪ್ಪ, ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು, ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು, ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದನಂದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ಕೋಸ್ಕರವಾಗಿ, ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವ್ರು ಹೇಳಿದ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನ್ಗೆ ಸರಿಯಲ್ಲ. ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಿ ಅಂದ್ರೆ ನೀನ್ ನನ್ನ ಮೇಲೆ ಆರೋಪಣೆ ಮಾಡಂತ ಟೈಮ್ನಲ್ಲಿ ರಾಮುಲು ಏನು ಅಂತ ಹೇಳಿ ಅವ್ರು ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತಾನೆ ನೇರವಾಗಿ ಆರೋಪಣೆ ಮಾಡಿದ್ರೆ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಪ್ಪ, ನನಗೇನು ಕೋಪ ಆಗಿದೆ, ನನಗೆ ಇಷ್ಟ ಇಲ್ಲ ಅನ್ನೋಂತ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರೊಂದ್ರು ಅದೊಂದ್ರು ಇದೊಂದ್ರು ಮಾತಾಡ್ಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂತೇಳಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲಾ ವಿಚಾರಗಳನ್ನ ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಅವಾಗ ಸಿ.ಟಿ. ರವಿ ಅವರು ರಾಜ್ಯಾಧ್ಯಕ್ಷ, ರಾಮುಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್, ಆದ್ರೆ ಕೂಡ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ನಾನು ಮಾತಾಡ್ಬೇಕು ಅಂದ್ಕೊಂತ ಇದ್ದೀನಿ ಅಂದ್ರೆ, ಬ್ಯಾಡ ರಾಮುಲು, ಈ ವಿಚಾರ ಮಾತಾಡ್ಬೇಡ್ರಿ ಅಂತೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ. ವಾಪಸ್ ಹೋದ ತಕ್ಷಣನೇ ಬೆಳಿಗ್ಗೆ ಏನಾಗಿದೆ, ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಎಲ್ಲಾ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು. ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ರಾಮುಲು ಅವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ತನ ಆಗ್ಬಿಡ್ತೇನೆ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು. ನಾನು ಧರ್ಮ ಆಗಿರೋ ಕಾರಣ ಯಾರು ಹೇಳಿದ್ದಾರೋ, ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಗೊತ್ತಾಗಿದೆನೋ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನೇನು ಮಾಡಿದೆ, ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋದಂತ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ತಮ್ಮನ್ನ ಆದಿ ಹಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡುವಂತ ಟೈಮಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ. ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡು ಸರ್, ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ.
ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡಂತ ಕೆಲಸ ನಾವು ಮಾಡಕ್ ಹೋಗಲ್ಲ. ಯಾವತ್ತಿದ್ರು ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ, ನೇರವಾಗಿ ಹೇಳ್ತೀವಿ. ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂತ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನಂಥದ್ದು ನಮ್ಗೆ ಯಾರು ಹಿರಿಯರು ನಮ್ಗೆ ಹೇಳ್ಕೊಟ್ಟಿಲ್ಲ. ಯಾವತ್ತು ಕೂಡ ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನಂತ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡಂತ ಕೆಲಸ ಮಾಡಿದೆ. ಮಾಧ್ಯಮಗಳು ಕೂಡ ಎಲ್ಲಾ ವಿಚಾರಗಳನ್ನು ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ. ಹಂಗಾಗಿ ಇವತ್ತು ನೋವಾದಂತ ಟೈಮಲ್ಲಿ ಅವ್ರು ಬಹಳಷ್ಟು ಮಂದಿ ಕೇಳಿದ್ರು, ಏನಪ್ಪಾ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗಾಗಿ ನಾನು ಹೇಳಿದೆ, ಪಾರ್ಟಿ ಬಿಟ್ಟು ಅಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ ಆಗಿದೆ ಅಂದ್ರೆ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂತ ಟೈಮಲ್ಲಿ ನಾನು 2 ಬಾರಿ ಆರು ಬಾರಿ MLA ಇದ್ದಂತ ಟೈಮಲ್ಲಿ ಕೂಡ ನನಗೆ ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕರ್ನಾಟಕ ಬಂದಂತ ಟೈಮ್ ನಾನೇ ಅವ್ರ ಜೊತೆ ಇರ್ತಾ ಇದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿಜಿ ಅವ್ರ ಜೊತೆ ನಾನೇ ಅವ್ರ ಜೊತೆಗೆ ಎಸ್ಕಾಟ್ ಮಾಡ್ತಾ ಎಲ್ಲಾ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆಲಿ ನನ್ಗೆ ಎಲ್ಲೇ ಕಂಟ್ರಿಗಳು ಬಹಳ ಗೌರವವಾಗಿ ಮಾತಾಡ್ತಾರೆ. ಅಂತವ್ರ ಹತ್ರ ನನ್ಗೆ ವಿಶ್ವಾಸ ಕಳ್ಸ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ನಾನೇನ್ ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ. ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮ್ಲು ಆಪ್ತು ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದ್ರೆ ಕೆಳಮಟ್ಟದಿಂದ ಬೆಳೆದಂತ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವ್ರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿ ಹಣ್ಣವ್ರು ನೋಡ್ಕೊಂತ ಆ ರೀತಿ ನಿತಿನ್ ಗಡ್ಕರಿ ಅವರು, ಪ್ರಕಾಶ್ ಜವಡೇಕರ್, ಸುಷ್ಮಾ ಸ್ವರಾಜ್ ಇಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರುವಂತ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂತವ್ರು ಇದಾರಪ್ಪ. ಅವ್ರು ಎಲ್ಲರೂ ಕೂಡ ತಿಳಿಸ್ತೇನೆ. ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರಿಗಿನ ಹೇಳಿದ್ದೆಲ್ಲ ಕೂಡ ಸತ್ಯ ಅನ್ಕೊಂಡು ಹೆಂಗಿರುತ್ತಂದ್ರಿಗಿನ ಯಾವತ್ತು ಕೂಡ ಸುಳ್ಳು ಅನ್ನಂಥದ್ದು, ಈ ಸುಳ್ಳು ಅನ್ನಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತನೋ ಆ ಸುಳ್ಳು ಅನ್ನಂಥದ್ದು ಆ ಬಲಾಢ್ರ ಕೈ ಇದ್ದಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತು ಈ ಬಲಾಢ್ರ ಅಲ್ಲಾರ್ದಂತ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತದಾಗ್ಲಿ, ಸತ್ಯ ಯಾವತ್ತು ಕೂಡ ಸೋತೋಗುತ್ತೆ. ಅಂದ್ರೆ ಸುಳ್ಳು ಯಾವತ್ತು ಗೆಲಿತದೆ ಬಲಾಢ್ರ ಕೈಯಲ್ಲಿ ಇದ್ದಂತ ಟೈಮಲ್ಲಿ. ಸತ್ಯ ಅನ್ನೋದು ಬಲಾಢ್ರ ಇಲ್ಲಾರ್ದಂತ, ಶಕ್ತಿ ಇಲ್ಲಾರ್ದಂತ ಹೀನವಾದಂತ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ. ಯಾವತ್ತು ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂತ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿ ಇದ್ದಂತ ಟೈಮ್ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತು ಕೂಡ ಸೋಲ್ಕೊಂತಾನೆ ಬಂದಿದೆ. ಬಹಳ ಉದಾಹರಣೆಗಳು ನಾವು ನೋಡಿದ್ವಿ. ಹಂಗಾಗಿ ಎಲ್ಲಾ ವಿಚಾರಗಳನ್ನ ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲರೂ ಕೂಡ ಏನ್ ತಿಳಿಸ್ಬೇಕಾಯ್ತು, ಎಲ್ಲರೂ ಕೂಡ ನಾನು ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ್ದೀನಿ. ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರಿಗೆ ಯಾರ್ಯಾರು ತಿಳಿಸ್ಬೇಕಾಯ್ತು, ನಾನು ಯಾರ್ಯಾರು ಕಮ್ಯುನಿಕೇಶನ್ ಬಂದಾರೋ ಆ ಕಮ್ಯುನಿಕೇಶನ್ ಬಂದಂತವ್ರು ಎಲ್ಲರೂ ಕೂಡ ನಾನು ತಿಳಿಸುವಂತ ಕೆಲಸ ಕೂಡ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ 2019 ಹಿಡ್ಕೊಂಡು 2008, 2009 ಸುಷ್ಮಾ ಸ್ವರಾಜ್ ಅವರು ನಿಂತ ಟೈಮಲ್ಲಿ ಕೂಡ 9ರಲ್ಲಿ ನಿಂತ ಟೈಮಲ್ಲಿ ಕೂಡ ಬಹಳ ಕಷ್ಟಪಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.